Hi, hello. Today discuss about solve the equation graphically. ಅಂದರೆ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿತಕ್ಕಂಥ ವಿಧಾನ. ಸೊ ಮೊದಲ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 2x ಪ್ಲಸ್ y ಈಕ್ವಲ್ಸ್ 6. Another one, x plus y ಈಕ್ವಲ್ಸ್ 4 ಅಂತ ಇದೆ. ಸೊ ಈ ನಕ್ಷೆಯನ್ನು ನಾವು ತುಂಬ ಸರಳವಾಗಿ ಬಿಡಿಸುವ ಕ್ರಮನ ಹೇಳ್ಕೊಡ್ತೇನೆ. ಈಸಿಯಾಗಿ ಅದನ್ನು ಕಲ್ತ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ನೋಡಿ, 2x ಪ್ಲಸ್ y ಈಸ್ ಈಕ್ವಲ್ ಟು 0 ಇದೆಯಲ್ಲ, ಇದಕ್ಕೊಂದು ಟೇಬಲ್ ಹಾಕ್ಕೊಡೋಣ. ಮೊದಲು ಟೇಬಲ್ ಹಾಕ್ಕೊಂಡ ನಂತರ ಅದನ್ನು ಬಿಡಿಸುವ ವ್ಯವಸ್ಥೆನ ಮಾಡಿಕೊಳ್ಳೋಣ. ಓಕೆನಾ? ಇದು ಸರಳವಾಗಿ ಹೇಳ್ಕೊಡ್ತಿದ್ದೀನಿ, ಸ್ವಲ್ಪ ಗಮನ ಕೊಡಿ. ಈ ಸಲ ಎಕ್ಸಾಮ್ಗೆ ಈ ಥರದ ಸರಳ ವಿಧಾನನ ಕಲ್ತ್ಕೊಂಡಾಗ ನೀವು ತುಂಬ ಸರಳವಾಗಿ ಅಂಕಗಳನ್ನು ಪಡ್ಕೋಬೋದಾಗುತ್ತೆ. ಮೊದಲು ಎಕ್ಸು ಮತ್ತು ವೈ ಎನ್ನುವ ಒಂದು ಪಟ್ಟಿಯನ್ನು ಮಾಡ್ಕೋಬೇಕು. ಸರಿನಾ? ಟೇಬಲ್ಸ್ ಅಂತ ಕರಿತೇವೆ. ಎರಡು ಕಡೆಯೂ ಎಕ್ಸು ಮತ್ತು ವೈ, ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದ ಪ್ರಕಾರವಾಗಿ ಇದನ್ನು ಬರ್ಕೊತೇವೆ. ಓಕೆನಾ? ಈಗ ಇಲ್ಲಿ ನೋಡೋಣ. 2x ಪ್ಲಸ್ ವೈ ಈಕ್ವಲ್ಸ್ 6 ಇದೆಯಲ್ಲ, ಇದನ್ನು ಮೊದಲು ಈ ರೀತಿ ಬರ್ಕೊಡಿ. 2x ಪ್ಲಸ್ y ಈಸ್ ಈಕ್ವಲ್ ಟು 6. y ಅದೇ ಪ್ಲೇಸಲ್ಲಿರಲಿ, 6 ಮೈನಸ್ 2x ಅಂತ ಐಡಿಯಾ ಸಿಗ್ತಾ ನಿಮಗೆ? 6 ಮೈನಸ್ 2x ಅಂತ ಬರ್ಕೊಳ್ಳಿ. ಸೊ ಈಗ ಏನು ಮಾಡೋದು, ಎಕ್ಸ್ನ ಜಾಗಕ್ಕೆ ಒಂದು ಬಾರಿ 0ಯನ್ನು ಸೇರಿಸಿ. ಅಂದರೆ ಇಲ್ಲಿ ಬರ್ಕೋತೀನಿ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 0 ತಗೊಂಡೆ. ಅಂದರೆ ಎಕ್ಸ್ನ ಜಾಗದಲ್ಲಿ 0ನ ಸಮೀಕರಿಸಿದೆ. ಆಗೇನಾಗುತ್ತೆ, ವೈ ಈಸ್ ಈಕ್ವಲ್ ಟು 6 ಮೈನಸ್ 2 ಇಂಟು 0 ಆಗುತ್ತೆ. ಅಂದರೆ ಎಕ್ಸ್ ಪ್ಲೇಸಿಗೆ 0, ಎಕ್ಸ್ನ ಪ್ಲೇಸ್ನಲ್ಲಿ 0 ಹಾಕೊಳ್ಳಿ. 2ಗೆ 0ನ ಮಲ್ಟಿಪಲ್ ಮಾಡ್ಕೊಳ್ಳಿ. ಆಗೇನಾಗುತ್ತೆ, ಅದು 6 ಮೈನಸ್ 0 ಆಗುತ್ತೆ. 2 ಇಂಟು 0 0. ಆಗ 6ಗೆ 0ನ ಲೆಸ್ ಮಾಡಿ 6 ನಮಗೆ ಆನ್ಸರು. ಅರ್ಥ ಆಗಲಿಲ್ಲ ನೋಡಿ, ಇಲ್ಲಿ ಈ ಕಾಲಮ್ಗೆ 6 ಬರ್ಕೊಂಡ್ರೆ ಆಯಿತು. ನೆಕ್ಸ್ಟು ಎಕ್ಸ್ನ ಜಾಗಕ್ಕೆ 1 ತೆಗೆದುಕೊಳ್ಳೋಣ. ಈಗ ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಬರೆಯುವ ವಿಧಾನನ ಹೇಳ್ಕೊಡ್ತಿದ್ದೀನಿ. ಈಗ ಎಕ್ಸ್ನ ಜಾಗಕ್ಕೆ 1 ಬರ್ಕೊಂಡೆ. ಆಗಿಲ್ಲಿ y ಈಸ್ ಈಕ್ವಲ್ ಟು 6 ಮೈನಸ್ 2 ಇಂಟು 1 ಅಂತ ಆಗುತ್ತೆ. 6 ಮೈನಸ್ 2 ಅಂತ ಬರ್ಕೊಡಿ. 6 ಮೈನಸ್ 2 ಅಂದರೆ ಎಷ್ಟಾಯಿತು? 4 ಆಗುತ್ತೆ ನೋಡಿ. ಕ್ಲಿಯರಾ? ನೋಡಿ, 4 ಆಯಿತು. ಅರ್ಥ ಆಗಲಿಲ್ಲ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ಳೋಣ. ಎಕ್ಸ್ನ ಜಾಗಕ್ಕೆ 2 ತಗೊಳ್ಳಿ. y ಈಸ್ ಈಕ್ವಲ್ ಟು 6 ಮೈನಸ್ 2 ಇಂಟು 2 ಆಯಿತು. 6 ಮೈನಸ್ 4 ಆಗುತ್ತೆ. 2 2 4 ಆಯಿತು. 6 4 ಕಳೀರಿ, 2 ಬಂತು ನೋಡಿ. ಈಗ ಇಲ್ಲಿ ನಾನು ಎಷ್ಟು ತೊಗೊಂಡಿದ್ದೆ? ಎಕ್ಸ್ ಜಾಗಕ್ಕೆ 2 ತೊಗೊಂಡಿದ್ದೆ. ಸರಿನಾ? ಉತ್ತರ ನಮಗೆ ಎಷ್ಟು ಬಂದಿದೆ? 2 ಬಂದಿದೆ. ಅಷ್ಟೇ, ಸಾಕಷ್ಟೇ ಕಾಲಮ್ ನಮಗೆ. ಸರಿನಾ? ಬೇಕು ಅಂದರೆ ಇನ್ನೂ ಒಂದು ಮಾಡ್ಕೋಬೋದು, ಸಾಕು ಅಷ್ಟೇ. ಓಕೆ, ನೆಕ್ಸ್ಟ್ ಇದಕ್ಕೆ ತಗೊಳ್ಳೋಣ. ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 4 ಅಂತ ತಗೊಂಡೆ. ಇಲ್ಲಿ y ಈಸ್ ಈಕ್ವಲ್ ಟು ಎಕ್ಸ್ನ ಆಚೆ ಕಳಿಸಿ, 4 ಮೈನಸ್ ಎಕ್ಸ್ ಆಗುತ್ತೆ. ಇಲ್ಲೂ ಅಷ್ಟೇ, ಎಕ್ಸ್ನ ಜಾಗಕ್ಕೆ ಮೊದಲು 0 ತೆಗೆದುಕೊಳ್ಳಿ. ಕ್ಲಿಯರ್ ಆಯಿತಾ? ಎಕ್ಸ್ನ ಜಾಗಕ್ಕೆ ಮೊದಲು 0 ತಗೊಳ್ಳೋಣ. ಆಗ y ಈಸ್ ಈಕ್ವಲ್ ಟು 4 ಮೈನಸ್ 0, 4ಗೆ 0 ಹೋದರೆ ಈಕ್ವಲ್ಸ್ 4. ನಾನು ಫಸ್ಟ್ ಏನು ತೊಗೊಂಡಿದ್ದೆ? 0, ಅದಕ್ಕೆ ಉತ್ತರ 4 ಬಂದಿದೆ.
ಈಗ ಎಕ್ಸ್ನ ಜಾಗದಲ್ಲಿ 1 ತಗೊಳ್ಳಿ. y ಇಸ್ ಈಕ್ವಲ್ ಟು 4 ಮೈನಸ್ 1 3 ಬರುತ್ತೆ. 4ರಲ್ಲಿ 1 ಕಳೀರಿ 3 ಸರಿನಾ. 1ಕ್ಕೆ 3 ಬಂತು. ಆ ಟೇಬಲ್ ಈ ಥರ ಬರ್ಕೋಬೇಕು. ನೆಕ್ಸ್ಟು ಎಕ್ಸ್ನ ಜಾಗದಲ್ಲಿ 2 ತೆಗೆದುಕೊಳ್ತೇನೆ. ಕ್ಲಿಯರಾ? ಆಗ y ಇಸ್ ಈಕ್ವಲ್ ಟು 4 ಮೈನಸ್ 2 ಉತ್ತರ ನಮಗೆ 2 ಬಂತು. ಅಲ್ಲಿಗೆ ನಾನು ಏನು ತೊಗೊಂಡಿದ್ದೀನಿ ಎಕ್ಸ್ಗೆ 2 ಉತ್ತರ. ಅದರಲ್ಲೂ ಕೂಡ ಏನು ಬರ್ತಾಯಿದೆ ನಮಗೆ 2 ಕೂಡ ಬರ್ತಾಯಿದೆ. ಸೊ ಈ ಟೇಬಲನ್ನು ನಾವು ನಕ್ಷೆಯ ಮೂಲಕ ಎಳಿಬೇಕು. ನನಗೆ ಬರೆದಿದ್ದು ಅರ್ಥ ಆಯ್ತಾ ನಿಮಗೆ? ಸೊ ಈ ಟೇಬಲನ್ನು ನಕ್ಷೆಯ ಮೂಲಕ ಎಳಿಬೇಕಾದ್ರೆ ನಾವು ಈ ಟೇಬಲನ್ನು ಆಧಾರವಾಗಿ ಇಟ್ಕೊಂಡು ನಕ್ಷೆಯನ್ನು ಎಳಿತೀವಿ. ನೋಡಿ, ಆ ನಕ್ಷೆಗೆ ರೆಡಿ ಮಾಡ್ಕೊಂಡಿದ್ದೀನಿ, ಎಳಿತಾ ಹೋಗ್ತೀನಿ. ಅವನಿಗೆ ಎಕ್ಸ್ ಅಕ್ಷ ಇದು ಬರೆದಿದ್ದೀನಿ, ಇದು ಎಕ್ಸ್ ಡ್ಯಾಶ್ ಅಕ್ಷ ಬರೆದಿದ್ದೀನಿ. ನೆಕ್ಸ್ಟು ವೈ ಮತ್ತು ವೈ ಡ್ಯಾಶ್ ಅಂತ ಹೇಳಿ ಬರ್ಕೊಂಡಿದ್ದೀನಿ. ಕ್ಲಿಯರ್ ಆಯಿತಾ? ಸೊ ಈಗ ನಾವು ಈ ನಕ್ಷೆ ಮೂಲಕ ಎಳಿಬೇಕಾದ್ರೆ ಮೊದಲು ಟೇಬಲಲ್ಲಿ ಏನಿದೆ ನೋಡ್ಕೊಳ್ಳೋಣ ಫಸ್ಟು. ಸರಿನಾ? ಆ ಟೇಬಲನ್ನು ನೋಡ್ಕೊಡಿ, ನಿಮಗೆ ಅದು ಐಡಿಯಾ ಕೊಡ್ತೇನೆ. ಮೊದಲನೇ ಟೇಬಲ್ ನೋಡಿ, ಈ ಕಡೆ ಗಮನಿಸಿ, ಎಡಭಾಗದಲ್ಲಿದೆ ನೋಡಿ. 2x + y ಟೇಬಲನ್ನು ಗುರುತಿಸ್ತೀನಿ ನಾನೀಗ. ಮೊದಲು 0 ಇದೆ. ಎಕ್ಸ್ನ ಪಾಯಿಂಟ್ ನೋಡಿ, ಇಲ್ಲಿ ಎಕ್ಸ್ ಈಕ್ವಲ್ 0. ಸೊ ಆಗ 0 ಅಂದರೆ ಇದೇ ಕಾಲಮಲ್ಲಿ ಬರುತ್ತೆ, ಸೆಂಟ್ರನಲ್ಲಿ ಬರುತ್ತೆ 0. 6 ಅಂತ ಹೇಳಿದಂತಾನೆ ವೈನ ಕಡೆ 6, ವೈನ ಪ್ಲೇಸಲ್ಲಿ ಎಷ್ಟಿದೆ 6. ಆಗ ನಾವು ಅದನ್ನು ಎಕ್ಸ್ 0 ಅಂತ 1 2 3 4 5 6 ನೋಡಿ, ಇಲ್ಲಿಗೆ ಗುರ್ತು ಮಾಡ್ಕೋಬೇಕು. 6 ಕೌಂಟ್ ಮಾಡಿದ್ದೀನಿ, 6 ಕಾಣುತ್ತೆ ನೋಡಿ ಇಲ್ಲಿ, ಹೌದಾ? ಕೌಂಟ್ ಮಾಡ್ಕೊಳ್ಳಿ. ಅದೇನಿದೆ 0,6 ಅಂತ ಬರ್ಕೊಂಡೆ ಪಾಯಿಂಟ್. ಕ್ಲಿಯರ್ ಆಯಿತಾ? ನೆಕ್ಸ್ಟು 1 4 ಇದೆ ನೋಡಿ, ಎಕ್ಸ್ ಕಾಲಮ್ 1. 4 ಅಂದರೆ ನೋಡಿ 4ನೇ ಮನೆ ಎಣಿಸ್ಕೊಳ್ಳೋದು, ಗುರುತಿಸೋದು, 1 4 ಬರೆಯೋದಿತ್ತು. ಕ್ಲಿಯರಾಗಿ ಗೊತ್ತಾಯ್ತಾ? ನೆಕ್ಸ್ಟ್ ಎರಡನೇದಿದೆ ನೋಡಿ, 2 2 ಇದೆ. ಕ್ಲಿಯರಾ? 2 2 ಇಲ್ಲಿ ಬರುತ್ತೆ ನೋಡಿ, 2 ಎಕ್ಸ್ 1 2, ಇದು 2,2. ಸೊ ಈ ಕಾಲಮ್ ಆಯಿತು. ಓಕೆನಾ? ಅರ್ಥ ಆಯಿತಾ? ಈಗ ನಾವು ಈ ಗ್ರಾಫ್ನ ಸ್ಕೇಲ್ ಸಹಾಯದಿಂದ ಈ ಮೂರು ಗೆರೆಗಳನ್ನು ನಿಧಾನವಾಗಿ ಕರೆಕ್ಟಾಗಿ ಅದೇ ಪಾಯಿಂಟ್ ಮೇಲೆ ಬರೋಂಗೆ ಸ್ಕೇಲ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಲೈನ್ನ ಡ್ರಾನ್ ಮಾಡ್ಕೊಳ್ಳಿ. ಸ್ವಲ್ಪ ಲೆಂತಿಯಾಗಿ ಡ್ರಾನ್ ಮಾಡಿ ನೋಡಿ. ಅದನ್ನು ಲೆಂತಿಯಾಗಿ ಡ್ರಾನ್ ಮಾಡಿದ್ದೀನಿ, ಈ ರೀತಿ ಬರ್ತಾಯಿದೆ. ಓಕೆ, ಅರ್ಥ ಇದೆಯಾ? ಈ ಗ್ರಾಫ್ ಬೆಳೆದಿದ್ದು ನಿಮಗೆ ಗೊತ್ತಾಯ್ತಾ? ಓಕೆನಾ? ನೆಕ್ಸ್ಟ್ ನೋಡಿ, ಇದಾದಮೇಲೆ ನೆಕ್ಸ್ಟ್ ಕಾಲಮ್ ಇದೆ ನೋಡಿ, ಇನ್ನೊಂದು ಎಕ್ಸ್ + y = 4. ಅದನ್ನು ಗುರುತಿಸೋಣ ಈಗ ನಾವು. ಅದೇನಿದೆ 0 4. ಈಗ 0 ಇದು 1 2 3 4 ನೋಡಿ, ಈ ಕಡೆ ಬರ್ತಿದೆ ನೆಕ್ಸ್ಟ್ ಕಾಲಮ್ಗಳು. ಕ್ಲಿಯರ್? ನೆಕ್ಸ್ಟ್ ಇದಾದಮೇಲೆ 1 3 1 3 ನೋಡಿ, ಇಲ್ಲೇ ಬರುತ್ತೆ, ಇದು 1 3, ಇದು 0 4. ನೆಕ್ಸ್ಟು ಆಮೇಲೆ 2 2 2 2 ಇದೇ ಪ್ಲೇಸಿಗೆ ಬರುತ್ತೆ ವಾಪಸ್ಸು. ಅಂಡರ್ಸ್ಟ್ಯಾಂಡ್ ಆಯಿತಾ? ಇದೇ ಪ್ಲೇಸಿಗೆ ಮತ್ತೆ 2 2 ಬರ್ತಾಯಿದೆ. ಓಕೆನಾ? ಅರ್ಥ ಆಗಿದೆಯಾ? ಸೊ ನಾವು ಈಗ ಇದನ್ನು ಈ ರೀತಿ ಎಳಿತೀವಿ. ಮತ್ತೆ ಕಾಲಮ್ ಹಾಕ್ಕೊಳ್ಳಿ, ಸ್ಕೇಲ್ ತಗೊಳ್ಳಿ. ಸ್ಕೇಲ್ ಮೂಲಕ ಈ 3 ಬಿಂದುಗಳನ್ನು ಸೇರಿಸಿ ಎಳೀರಿ ನೋಡಿ. 3 ಬಿಂದುಗಳನ್ನು ಸೇರಿಸಿ ಆಚೆ ಬರೋತ್ತಾಗ ದೊಡ್ಡದಾಗಿ ಲೆಂತಿಯಾಗಿ ಎಳೀರಿ ನೋಡಿ. ಈಗ ಗ್ರಾಫು ಕ್ಲಿಯರ್ ಆಯಿತು. ಓಕೆನಾ? ಐಡಿಯಾ ಬಂತಾ? ಇದು 4 ಅಂಕಕ್ಕೆ ಕಡ್ಡಾಯವಾಗಿ ಕೇಳ್ತಾರೆ ಕ್ವಶನನ್ನು. ಒಂದು ಪ್ರಶ್ನೆ ಕಡ್ಡಾಯವಾಗಿರುತ್ತೆ,
ಈ ಥರ ಸರಳವಾಗಿ ನಕ್ಷೆಯನ್ನು ಬಿಡಿಸ್ತಕ್ಕಂಥ ವಿಧಾನನ ಕಲ್ತ್ಕೊಳ್ಳಿ. ಓಕೆನಾ? ಸೊ ಈ ಒಂದು ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಅರ್ಥ ಆಗದೇ ಇದ್ದರೆ ತಿಳಿಸಿ. ಸದಾ ನನ್ನ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಎವರಿವನ್.